ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಯಾತ್ರೆಯ ಆಯುರ್ವೇದಾಲಯ ದುರ್ಗೆಗುಡಿ ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ವೆರಿಕೋಸ್ ವೇನ್ ಸಂಬಂಧಿಸಿದ ಕಾಂಪ್ಲಿಕೇಶನ್ಗಳನ್ನು ನಾವು ಅಂದರೆ ಅತಿ ಉತ್ತಮವಾಗಿ ಚಿಕಿತ್ಸೆ ಮಾಡಿರೋದಕ್ಕೆ ಮತ್ತೊಂದು ಉದಾಹರಣೆ ನಿಮ್ಮ ಕಣ್ಮುಂದೆ. ಇವರು ನಮ್ಮ ಹತ್ರ ಸುಮಾರು 3 ತಿಂಗಳಿಂದ ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ. ನೋಡಿ, ವೆರಿಕೋಸ್ ವೇನ್ ಆಗಿ ಇಲ್ಲಿ ಅಲ್ಸರ್ ಆಗಿ ಕಂಪ್ಲೀಟಾಗಿ ಕೊಳೆತೋಗಿ ನಾರ್ತಾ ಇತ್ತು. ಆಲ್ಮೋಸ್ಟ್ ಹೆಂಗೆ ಅಂತಂದರೆ ನಾವು ಯಾರೂ ಇಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ ಇವರು ಬಂದ ಒಂದು ಸಂದರ್ಭದಲ್ಲಿ. ಜೊತೆಗೆ ಈ ಕಾಲು ಏನು ಕಪ್ಪಿದೆ ಅಲ್ಲ, ಕಪ್ಪು ಕಾಣ್ತಿದೆಯಲ್ಲ ನೋಡಿ, ಇಲ್ಲಿ ಕಾಣ್ತಾ ಇದೆ. ಈ ಕಪ್ಪು ದೇಹದ ಕುತ್ತಿಗೆವರೆಗೂ ಕಾಣ್ತಾ ಇತ್ತು. ಮಕನೂ ತುಂಬ ಕಪ್ಪಾಗಿತ್ತು. ಅವ್ರಿಗೆ ಕಾರ್ಡಿಯಕ್ ಇಶ್ಯೂಸ್ ಇತ್ತು. ಜೊತೆಗೆ ಆರ್ಟೀರಿಯಲ್ ರೆನಾಲ್ಡ್ಸ್ ಡಿಸೀಸ್ ಅಂತ ಏನು ಕರೀತಾರೆ, ಅಂದರೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತಲೂ ಕರೀತಾರೆ. ಸೊ ಈ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಇತ್ತು, ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ ಇತ್ತು ಆರ್ಟ್ರೀಸ್ನಲ್ಲಿ. ಜೊತೆಗೆ ವೆರಿಕೋಸ್ ಅಲ್ಸರ್ ಜೊತೆಗೆ ಪ್ಯುಟ್ರಿಡ್ ಸ್ಮೆಲ್. ಸೊ ಕಂಪ್ಲೀಟಾಗಿ ನೆಕ್ರೋಸ್ ಆಗಿರ್ತಕ್ಕಂಥ ಕಂಡೀಷನ್. ಇಂಥ ಕಂಡೀಷನನ್ನು ಅವರ ದೇಹಕ್ಕೆ ಚೈತನ್ಯವನ್ನು ಕೊಟ್ಟು ರೋಗವನ್ನು ದಿನದಿಂದ ದಿನಕ್ಕೆ ಉತ್ತಮವಾಗಿ ಮಾಡುವಲ್ಲಿ ನಮ್ಮ ಆತ್ರೇಯ ಆಯುರ್ವೇದಾಲಯ ಬಹಳ ಪ್ರಯತ್ನ ಮಾಡಿತ್ತು. ಅದರ ಫಲವಾಗಿ ಇವತ್ತು ಅವರು ನಮ್ಮ ಕಣ್ಣು ಮುಂದೆ ನಗ್ನಗ್ತಿದ್ದಾರೆ. ಹೇಳಿ, ಏನನ್ಸುತ್ತೆ ಸರ್? ಆರಾಮಿದ್ದೀನಿ ಸರ್. ಈಗ ನಾನು ಚೆನ್ನಾಗಿದ್ದೀನಿ ಸರ್. ಬಂದಾಗ ನಾನು ದೇಹದಲ್ಲಿ ಎಲ್ಲ ಇದಾಗಿತ್ತು ಸರ್, ಸುಸ್ತಾಗಿದ್ದೆ, ನಡೆಯೋಕ್ಕಾಗ್ತಿರ್ಲಿಲ್ಲ, ಊಟ ಸೇರ್ತಿರ್ಲಿಲ್ಲ. ಈಗ ನಾನು ಇವರು ಬಂದು 2 ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ ಸರ್. ವಾಕ್ ಮಾಡ್ತಿದ್ದೀನಿ ಸರ್. ಎಷ್ಟೊತ್ತಿಗೆ ಎದ್ದು ವಾಕ್ ಮಾಡ್ತೀರಾ ಈಗ? ಕರೆಕ್ಟ್ 5:30ಗೆ ಎದ್ದೋಗ್ತೀನಿ ಸರ್, 7:00ವರೆಗೆ ಬರ್ತೀನಿ ಸರ್. ಮುಂಚೆ ಎಷ್ಟೊತ್ತು ನಡಿಬೋದಿತ್ತು? ಒಂದು 5 ನಿಮಿಷ ನಡೆಯೋಕ್ಕಾಗ್ತಿರ್ಲಿಲ್ಲ ಸರ್. ನಾನು ಪ್ಲಾಸ್ಟಿಕ್ ಚೀಲ ಕಟ್ಟಿ ನಡೀತಿದ್ದೆ ಸರ್. ಕಾಲಿಗೆ ಪ್ಲಾಸ್ಟಿಕ್ ಚೀಲ ಹಾಡಿಕೊಂಡು ನಡೀತಾ ಇದ್ದೆ ನಾನು. ಆ ಥರ ಪರಿಸ್ಥಿತಿಲಿದ್ದೆ ಸರ್. ಸೊ ನೀವು ಇಷ್ಟು ಹುಷಾರಾಗಿರೋದು ನಮ್ಮೆಲ್ಲರಿಗೂ ಖುಷಿ. ಸೊ ಇನ್ನೂ ಹೆಚ್ಚಿನ ಆರೋಗ್ಯ ದೇವರು ನಿಮಗೆ ದಯಪಾಲಿಸಲಿ. ಹೀಗೆ ನಾವು ಹೇಳಿದಂತೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಆಮೇಲೆ ನಾವು ಹೇಳಿರ್ತಕ್ಕಂಥ ಎಲ್ಲ ಕಾಂಪ್ಲಿಕೇಶನ್ಗೆ ಆಗ ಏನೇನು ಚೂಟು ಅವೆಲ್ಲ ಸಿಗರೇಟು, ಸ್ಮೋಕು ಅದ್ಯಾವುದು ಇಲ್ಲ ಸರ್. ನಾವೆಲ್ಲ ಮಾಡಬೇಡಿ. ಬೀಡಿ, ಸಿಗರೇಟ್ ನೀವು ಹೇಳಿದ್ದು ಬತ್ತಿದ್ದೇನೆ, ನಾವು ಆರಾಮಿದ್ದೀವಿ ಸರ್. ವೆರಿ ಗುಡ್, ಚೆನ್ನಾಗಿ. ಇವತ್ತು ಹಾಲು ಮೊಸರು ಊಟ ಮಾಡಲ್ಲ, ಮಜ್ಜಿಗೆ ಕುಡಿಯಲ್ಲ, ನೀರು ಕುಡಿಯಲ್ಲ, ಐಸ್ ಕ್ರೀಮ್ ತಿನ್ನಲ್ಲ, ಏನಿಲ್ಲ ಸರ್. ಒಂದು ಕೋಲ್ಡ್ ಆಗಿರೋದು. ಹೌದು, ಬರೀ ಮರಗಾಪಿ ಕುಡಿತೀನಿ ಏನಾರು ಒಂಚೂರು ಇದ್ರೆ. ಆಯ್ತು, ಚೆನ್ನಾಗಾಗಿದ್ರಿ, ಇನ್ನೂ ಚೆನ್ನಾಗಾಗತ್ತೆ. ಆಯ್ತಾ? ಹೌದು ಸರ್. ಓಕೆ ಓಕೆ.